ನಮಸ್ಕಾರ ನಮ್ಮ ನಾಡ ಜನತೆಗೆ. ಇವತ್ತು ನಾನು ಡೇ 5 ವಿಡಿಯೋ ಮಾಡತ್ತೀನಿ ನಮ್ಮ ಜಾಗ್ರಿ ಬೈಟ್ಸ್ದು. ನಮ್ಮ ಇಂಡಿಯಾ ಒಳಗೆ 5 crore ಜನ ಫುಡ್ ಲೈಸೆನ್ಸ್ ಮೇಲೆ ಅವಲಂಬನೆ ಅದಾರ. ಇವ್ರು ಎಲ್ಲರೂ ಕಡೆ FSSAI ಲೈಸೆನ್ಸ್ ಇದ್ದೇ ಇರ್ತದ. ಲಾಸ್ಟ್ ವಿಡಿಯೋ ಒಳಗೆ ನಿಮಗೆ ನಾನು ಹೇಳಿದ್ದೆ ಯಾವ್ಯಾವ ಥರ ಫುಡ್ ಲೈಸೆನ್ಸ್ ಇರ್ತಾವಂತ. ಭಾಳ ಸಿಂಪಲ್ ಅದ. ನಮ್ಮ ಇಂಡಿಯಾ ಒಳಗೆ 3 ಟೈಪ್ಸ್ ಫುಡ್ ಲೈಸೆನ್ಸ್ ಅದಾವ. ಫಸ್ಟ್ ಒನ್ ಬರೋದು ಬೇಸಿಕ್ ಲೈಸೆನ್ಸ್ ಅಂತ. ಇದನ್ನು ಯಾರು ಯೂಸ್ ಮಾಡ್ತಾರಂದ್ರೆ ಸ್ಮಾಲ್ ವೆಂಡರ್ಸ್ ಆಗಲಿ, ಆಮೇಲೆ ಸ್ಮಾಲ್ ರಿಟೇಲ್ ಶಾಪ್ ಇರ್ತಾವಲ್ಲ, ಅರ್ದೊಂದು ಟರ್ನ್ ಓವರ್ 12 lakh ಕಡಿಮೆ ಇರ್ತದಲ್ಲ, ಈ ಲೈಸೆನ್ಸ್ ಇವ್ರ ಕಡೆ ಇರ್ತೈತಿ. ಸೆಕೆಂಡ್ ಒನ್ ಬರೋದು ಸ್ಟೇಟ್ ಲೈಸೆನ್ಸ್ ಅಂತ. ಯಾರೊಬ್ರು ಕರ್ನಾಟಕ ಒಳಗೆ ಲಾರ್ಜ್ ಫುಡ್ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಇವ್ರ ಕಡೆ ಈ ಲೈಸೆನ್ಸ್ ಇರ್ತದ. ಅಂದ್ರೆ ಆ್ಯಸ್ ಅ ಮ್ಯಾನುಫ್ಯಾಕ್ಚರ್ ಆಗಲಿ, ಆ್ಯಸ್ ಅ ರಿಟೇಲ್ಸ್ ಶಾಪ್ ಆಗಲಿ, ದೊಡ್ಡ ಬಿಸ್ನೆಸ್ಗಳಿಗೆ ಈ ಒಂದು ಲೈಸೆನ್ಸನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇದರ ಟರ್ನ್ ಓವರ್ 20 crore ಒಳಗಡೆ ಇರಬೇಕು. ಆಮೇಲೆ ಲಾಸ್ಟ್ ಒನ್ ಸೆಂಟ್ರಲ್ ಫುಡ್ ಲೈಸೆನ್ಸ್ ಅಂತ. ನೀವು ಫ್ಯಾನ್ ಇಂಡಿಯಾ ಸಪ್ಲೈ ಮಾಡ್ಬೇಕಂದ್ರೆ ಈ ಒಂದು ಲೈಸೆನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆಮೇಲೆ ಇದ್ರ ಒಂದು ಟರ್ನ್ ಓವರ್ 20 crore ಪ್ಲಸ್ ಇರ್ತೈತಿ. ಇಷ್ಟು ನಾ ಹೇಳಿದ್ದು FSSAI ಲೈಸೆನ್ಸ್ ಬಗ್ಗೆ. ನೀವು ಯಾರಾದರೂ ಫುಡ್ ಬಿಸ್ನೆಸ್ ಮಾಡ್ತಿದ್ರೆ ಈ ಲೈಸೆನ್ಸ್ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ನೆಕ್ಸ್ಟ್ ವಿಡಿಯೋ ಒಳಗೆ ಲೋಗೋ ಹೆಂಗೆ ಡಿಸೈನ್ ಮಾಡ್ತಾರಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮ್ಮ ಜಾಗ್ರಿ ಬೈಟ್ಸ್ ಪೇಜಿಗೆ ಫಾಲೋ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.